ಓಂ ನಮಃ ಪ್ರಣವಾರ್ತಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಟಿ9 ಡಿಜಿಟಲ್ ವಾಹಿನಿಯ ದಿನಭೋಷ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರ್ತಾ ಇನ್ನು ತಾರೀಕು 28/8/2025 ಗುರುವಾರ ವಿಶ್ವಾವಸ್ನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪದ ಮಾಸ ವರ್ಷ ಋತು ಶುಕ್ಲ ಪಕ್ಷ ಪಂಚಮಿ ಚಿತ್ತಾ ನಕ್ಷತ್ರ ಶುಕ್ಲ ಯೋಗ ಬಾಲವಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 1:53 1 ಗಂಟೆ 53 ನಿಮಿಷದಿಂದ 3:26 ತನಕ ರಾಹುಕಾಲ ಇರುತ್ತೆ. ಇನ್ನು ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ 1:54 3:27 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಒಂದು ಪರ್ವ ದಿನ ಕೂಡ ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ. ಬಹಳಷ್ಟು ಶುಭ ಇರತಕ್ಕಂಥದ್ದು. ಇನ್ನು ಸಂಕಲ್ಪ ಕಾಲಕ್ಕೆ ಬಂದಾಗ ಬೆಳಗಿನ ಜಾವ 10:08 11:06 ತನಕ ಸಂಕಲ್ಪ ಕಾಲ ಕೂಡ ಭಾಳ ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ಗುರುವಾರ ಅಂದರೆ ಗುರುಗಳ ಲಹರಿಗಳಿರ್ತಕ್ಕಂಥದ್ದು. ಅದರಲ್ಲೂ ಸಹ ಈ ಪಂಚಮಿ ಇಂದಿನ ಪಂಚಮಿ ಋಷಿ ಪಂಚಮಿ ಅಂತ ಕರಿತೀವಿ. ವ್ರತವನ್ನು ಆಚರಣೆ ಮಾಡ್ತಾರೆ. ಸಪ್ತ ಋಷಿಗಳನ್ನು ಒಂದು ಆಚರಣೆ ಮಾಡ್ತಕ್ಕಂಥ ಪರ್ವ ದಿನ ಋಷಿ ಪಂಚಮಿ. ಅಟ್ಲೀಸ್ಟ್ ಏನೂ ಇಲ್ಲ, ಸಪ್ತ ಋಷಿಗಳ ಹೆಸರು ಹೇಳ್ಕೊಬೋದು, ಸಪ್ತ ಋಷಿಗಳ ಸ್ಮರಣೆ ಕೂಡ ಇಂದು ಮಾಡಿದ್ದೆ ಆದರೆ ಗುರುಗಳ ಪರಿಪೂರ್ಣ ಅನುಗ್ರಹ ಕೂಡ ನಮಗೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿದ್ಯಾವಾರಧಿ ತೀರ್ಥ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಕ್ಕಂಥದ್ದು. ಹಾಗೆ ಶಿಗ್ಗಾಂವ್ನಲ್ಲಿ ಗಜಾನನ ಒಂದು ಪುಣ್ಯ ದಿನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಮತ್ಸ್ಯೇಂದ್ರನಾಥ ಸ್ವಾಮಿಗಳ ಜಯಂತಿ ಮಹೋತ್ಸವ ನಡೆಸ್ಕೊಳ್ತಕ್ಕಂಥ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ಋಷಿ ಪಂಚಮಿ ವ್ರತವನ್ನು 7 ವರ್ಷ ಮಾಡ್ತಾರೆ. 7 ವರ್ಷ 7 ಸಪ್ತ ಪಂಚಮಿಯನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಅದ್ಭುತವಾದ ಒಂದು ವ್ರತ ಕೂಡ ಇದಾಗಿರುತ್ತೆ. ರವಿ ಸಿಂಹ ರಾಶಿಯಲ್ಲಿ, ಚಂದ್ರ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಚಿತ್ತಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಮಾಡ್ತಾನೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಈ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ, ನಿರೀಕ್ಷೆಗಳು ಫಲ ಸಿಗ್ತಕ್ಕಂಥ ಯೋಗ, ಆಕಸ್ಮಿಕ ಧನ ಯೋಗ, ಅತಿಥಿಗಳು ಮನೆಗೆ ಆಗಮನ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಪೂರ್ಣ ಚರ್ಚೆಗಳು ನಡೀತಕ್ಕಂಥದ್ದು, ಆಸ್ತಿ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಅಲ್ಪ ಅನಾರೋಗ್ಯ ಕೂಡ ಈ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ. ಇಂದು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಹಯಗ್ರೀವಾಯ ನಮಃ. ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ವೃಷಭ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಚಿತ್ತಾ ನಕ್ಷತ್ರದ ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ನಿಮಗೆ 5 ಗ್ರಹಗಳ ಶುಭ ಫಲದ ಜೊತೆಗೆ ಯಾರನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಅವರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಅಥವಾ ಅವ್ರು ಕೈ ಕೊಡ್ತಕ್ಕಂಥದ್ದು, ಅಥವಾ ಅವರು ಸಿಗದೆ ಹೋಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು, ಆರ್ಥಿಕ ವಿಷಯಗಳಲ್ಲಿ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ಪರಿಶ್ರಮ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥ ಜನ ಕೂಡ ನಿಮಗೆ ವೃಷಭ ರಾಶಿಯವರಿಗೆ ಇಂದು ಸಿಗುವ ಸಾಧ್ಯತೆ ತುಂಬಾ ಇದೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಜಟಾಧರಾಯ ನಮಃ. ಓಂ ಜಟಾಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಚಿತ್ತಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಸ್ವಲ್ಪ ನೇರ ನಿರ್ಧಾರಗಳು, ಕೆಲಸ ಕಾರ್ಯಗಳಲ್ಲಿ ಒಂದು ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ, ಕಷ್ಟಪಡ್ತೀರಾ, ಆದಾಯ ಚೆನ್ನಾಗಿದೆ. ಪುಸ್ತಕ ವ್ಯಾಪಾರಿಗಳಿಗೆ, ಪತ್ರಕರ್ತರಿಗೆ, ಸಿನಿಮಾ ನಟರಿಗೆ ಇಂಥವ್ರಿಗೆಲ್ಲ ಶುಭ ಆಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಮಡದಿಯಿಂದ ಶುಭ ವಾರ್ತೆ ಸಿಗ್ತಕ್ಕಂಥದ್ದು, ಮಕ್ಕಳ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ, ವಿವಾಹ ಯೋಗ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಸಂಗಾತಿಯಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ರಾಜಕೀಯ ಪ್ರಗತಿ, ಸ್ಥಾನಮಾನ ಸಿಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರಿಗೆ ಇಂದು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಓಂ ಯೋಗ ನಿಧಯೇ ನಮಃ. ಓಂ ಯೋಗ ನಿಧಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಕರ್ಕಾಟಕ ರಾಶಿಯವರಿಗೆ ಒಂಥರ ಹೇಳಬೇಕು ಅಂದರೆ ಗಜಕೇಸರಿ ಯೋಗ ಅಂತೂ ಕೂಡ ನಾವು ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ವೃತ್ತಿಯಲ್ಲಿ ಒಳ್ಳೆಯದಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ. ಜನ್ಮದಲ್ಲಿಯೇ ಬುಧನ ಅನುಗ್ರಹ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಆಕಸ್ಮಿಕ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ರೈತರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ, ಹೂಡಿಕೆಯಲ್ಲೂ ಒಳ್ಳೆಯದಾಗುತ್ತೆ. ಹಾಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ
ಆಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿರುತ್ತೆ. ಮಾನಸಿಕವಾಗಿ ಸ್ಥೈರ್ಯವನ್ನು ಕಾಪಾಡ್ಕೊಂಡು ಹೋಗಬೇಕು. ಏನೋ ಒಂದು ಆಗಿಬಿಡುತ್ತೆ ಅಂತ ಕುಗ್ಗಿ ಹೋಗಬಾರ್ದು. ಕರ್ಕಾಟಕ ರಾಶಿಯವರಿಗೆ ಸಂಧ್ಯಾ ಕಾಲದಲ್ಲಿ ಒಂದು ಧನ ಯೋಗ ಇರ್ಬೋದು, ಶುಭ ಸುದ್ದಿ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಹಾಗೆಯೇ ಈ ರಾಶಿಯವರು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರುವಾರ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ರವಿ ಜನ್ಮದಲ್ಲಿಯೇ ಇದ್ದಾನೆ. ಹಾಗೆ ಸಿಂಹರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಚಿತ್ತಾ ನಕ್ಷತ್ರದ ತುಲಾರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಒಂದು ಮೊಂಡು ಧೈರ್ಯ, ಕೆಲಸ ಕಾರ್ಯಗಳಲ್ಲಿ ಏನೋ ಸಾಧನೆ ಮಾಡಬೇಕು ಅಥವಾ ಹಿತಶತ್ರುಗಳ ಕಾಟ ಕೂಡ ಇವತ್ತು ಜಾಸ್ತಿ ಆಗುತ್ತೆ. ವಾದ ವಿವಾದಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗುತ್ತೆ, ಭೂಮಿಯಿಂದ ಒಳ್ಳೆಯದಾಗುತ್ತೆ, ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ, ಕೋರ್ಟ್ ವಿಚಾರಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಸಿಂಹರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನ ಪಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ. ಮಹಿಳಾ ರಾಜಕಾರಣಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಓಂ ಹಯಗ್ರೀವಾಯ ನಮಃ, ಓಂ ಹಯಗ್ರೀವಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಚಿತ್ತಾ ನಕ್ಷತ್ರದ ತುಲಾರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಕನ್ಯಾ ರಾಶಿಯವರಿಗೆ ಇವತ್ತು ವಾಕ್ಸಿದ್ಧಿ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾತಾಡ್ತೀರಾ, ಮಾತಿನಿಂದ ಕೆಲಸ ಕಾರ್ಯಗಳಾಗುತ್ತೆ, ಕುಟುಂಬದಲ್ಲಿ ಶುಭ ಆಗುತ್ತೆ, ಗಂಡ ಹೆಂಡತಿಯರ ಮಧ್ಯೆ ಅನ್ಯೋನ್ಯತೆ ಇರುತ್ತೆ, ಪ್ರೇಮ ವ್ಯವಹಾರಗಳಿಗೆ ಶುಭ ಆಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ಭೂಮಿ ತಗೊಳ್ಳೋ ಯೋಗ, ಮನೆ ತಗೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಮನೆಗೆ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ ಇರುತ್ತೆ. ನಿಮ್ಮನ್ನು ಯಾರು ಹಿತ ಶತ್ರುಗಳು ಅಂತಿದ್ರು ಅಂಥವರು ಮಿತ್ರರಾಗ್ತಾರೆ, ಮಾತಿನಿಂದ ಶುಭ ಆಗುತ್ತೆ. ಇವತ್ತು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಹೋಗಿ ಕನ್ಯಾ ರಾಶಿಯವರಿಗೆ ಭಾಳಷ್ಟು ಶುಭ ಆಗುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಶತ್ರುಗಳಿದ್ದರು ಅವರು ಕೂಡ ಕಡಿಮೆ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರ್ತಕ್ಕಂಥದ್ದು. ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ದಕ್ಷಿಣಾಮೂರ್ತಯೇ ನಮಃ, ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಚಿತ್ತಾ ನಕ್ಷತ್ರದ ತುಲಾರಾಶಿಯಲ್ಲಿ ಚಂದ್ರನ ಸಂಚಾರದ ಅಂದರೆ ನಿಮ್ಮ ನಕ್ಷತ್ರದ ನಿಮ್ಮ ರಾಶಿಯಲ್ಲೇ ಚಂದ್ರ ಸಂಚಾರ ಮಾಡ್ತಾನೆ. ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಏನೇನೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನೆಗೆಟಿವ್ ಥಿಂಗ್ಸನ್ನು ದೂರ ಮಾಡಿಬಿಡಿ. ಯಾರೋ ಏನೋ ಅಂದರು ಅಂತಕ್ಕಂಥ ಮಾತನ್ನು ಅದನ್ನೇ ಇಟ್ಕೊಂಡು ನಿಮ್ಮ ವರ್ಚಸ್ಸನ್ನು ಹಾಳು ಮಾಡ್ಕೋಬೇಡಿ. ಇವತ್ತು ಸಾಕಷ್ಟು ಶುಭ ಇದೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಇರುತ್ತೆ, ವಾಹನದಿಂದ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹಾಗೆ ರೈತರಿಗೆ ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥ ಯೋಗ, ಆಕಸ್ಮಿಕ ಪ್ರಯಾಣ ಯೋಗ, ಯಾವುದೋ ಮನೆ ಗಲಾಟೆ, ಆಸ್ತಿ ಗಲಾಟೆ, ಸೈಟ್ ಗಲಾಟೆ, ಅದರ ವಿಚಾರವಾಗಿ ಮಧ್ಯಸ್ಥಿಕೆ ಬರ್ತಕ್ಕಂಥ ವ್ಯಕ್ತಿಗಳ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಹೋಗಿ ಇವತ್ತು ಕೂಡ ನಿರ್ಣಯಗಳಾಗುತ್ತೆ. ರಾಜಕೀಯವಾಗಿ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗ್ತಕ್ಕಂಥದ್ದು, ಹಾಗೆ ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಸಹ ತುಲಾರಾಶಿಯವರಿಗಿರುತ್ತೆ. ತುಲಾರಾಶಿಯ ಉದ್ಯೋಗಸ್ಥ ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಹಾಗೆ ಇಂದು ಬಹುವಿಶೇಷವಾಗಿ ಓಂ ಗುರುವೇ ನಮಃ, ಓಂ ಶ್ರೀ ಗುರುವೇ ನಮಃ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ. ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಖರ್ಚು ಜಾಸ್ತಿ, ಆದಾಯ ಇರದೆ ಖರ್ಚು ಜಾಸ್ತಿ ಇರುತ್ತೆ, ಕೋಪತಾಪಗಳು ಜಾಸ್ತಿ ಇರುತ್ತೆ, ಮನೆಯಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ, ಒಂದು ಮೇಲೆ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಆದರೂ ಸಂಧ್ಯಾ ಕಾಲದಲ್ಲಿ ನಿಮಗೆ ಹಣ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ, ವಿದೇಶ ಪ್ರಯಾಣ ಯೋಗ, ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಹಾಗೆ ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ವಿವಾಹ ವಿಷಯಗಳಲ್ಲಿ ಶುಭ ಸುದ್ದಿ ಅಂದರೆ ಎಲ್ಲೋ ಒಂದು ಕಡೆ ಮಾತುಕತೆಗಳಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ದಿನ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಖಾಸಗಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಡೆಂಟಲ್ ಡಾಕ್ಟರ್ಸ್ಗೆ, ಮಹಿಳಾ ಉದ್ಯೋಗಸ್ಥರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 4 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ದತ್ತಾತ್ರೇಯಾಯ ನಮಃ, ಓಂ
ದತ್ತಾತ್ರೇಯಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಚಿತ್ತಾ ನಕ್ಷತ್ರದ ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ನಿಮಗೆ ನೀವೇ ಕಷ್ಟಗಳನ್ನು ತಗೊಳಕ್ಕೆ ಹೋಗ್ತೀರಾ. ಸ್ವಲ್ಪ ಸೀಕ್ರೆಟ್ ಇರಲಿ, ಮಾತಿನಲ್ಲಿ ಎಲ್ಲೋ ಒಂದು ಕಡೆ ನಿಖರತೆ ಇರಲಿ. ಉದ್ಯೋಗದಲ್ಲಿ ಶುಭ ಆಗುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ. ಪದೇ ಪದೇ ಹಿತಶತ್ರುಗಳ ಕಾಟ ಕೂಡ ಇವತ್ತು ಸ್ವಲ್ಪ ಮಾನಸಿಕವಾಗಿ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಆದರೂ ಕೂಡ ಸಂಧ್ಯಾ ಕಾಲದಲ್ಲಿ ಶುಭ ಆಗ್ತಕ್ಕಂಥದ್ದು. ದೂರದ ಪ್ರಯಾಣ ಯೋಗ, ಸ್ಥಿರ ಆಸ್ತಿಗಳ ವಿಚಾರದಲ್ಲಿ ಶುಭ ಆಗುತ್ತೆ. ಹಳೆಯ ಉದ್ಯೋಗದ ಎಲ್ಲೋ ಒಂದು ಕಡೆ ಉದ್ಯೋಗಸ್ಥರಿಗೆ, ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಇರುತ್ತೆ, ಅದು ಕೂಡ ನಿವಾರಣೆ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ಮಕ್ಕಳ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ಸಾಲಕ್ಕಾಗಿ ಪ್ರಯತ್ನ ಪಡ್ತೀರಾ, ಅದು ಸಿಗ್ತಕ್ಕಂಥ ಯೋಗ. ಲೋನ್ಗೆ ಟ್ರೈ ಮಾಡ್ತೀರಾ, ಅದು ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಆದರೆ ಮಕ್ಕಳ ಅನಾರೋಗ್ಯ, ಸಣ್ಣ ಪುಟ್ಟ ಆರೋಗ್ಯ ಕೂಡ ಕಾಡುತ್ತೆ. ಇಂದು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಹಾಗೆ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ವೃಷಧ್ವಜಾಯ ನಮಃ. ಓಂ ವೃಷಧ್ವಜಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ನಿಮಗೆ ಹಿತಶತ್ರುಗಳ ಕಾಟ ಕಾಡಿದ್ರೂ ಕೂಡ ಸಂಧ್ಯಾ ಕಾಲದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಹೊಸ ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿದೆ. ಹಳೆಯ ಕಾಯಿಲೆ ಏನಾದರೂ ಇದ್ದರೆ, ತಲೆನೋವು, ಹೊಟ್ಟೆ ನೋವು, ಕೈಕಾಲು ನೋವು, ಈ ಥರದ ಅನಾರೋಗ್ಯಗಳು ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಬೇಕಾದವರ ಅಗಲಿಕೆ, ಎಲ್ಲೋ ಒಂದು ಕಡೆ ತುಂಬ ಬೇಕಾದವರ ಅನಾರೋಗ್ಯ ಇರ್ಬೋದು, ಅವರ ಅಗಲಿಕೆ ನಿಮ್ಮ ಮಾನಸಿಕವಾಗಿ ನಿಮಗೆ ಸ್ವಲ್ಪ ಹಿಂಸೆಯನ್ನು ಕೊಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆದರೂ ಕೂಡ ನೀವು ನಂಬಿಕೆಯಿಂದ, ಆತ್ಮವಿಶ್ವಾಸದಿಂದ, ನಿಮ್ಮ ನಡೆಯಿಂದ ಇವತ್ತು ಸಾಕಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ತಂದೆ ತಾಯಿಗಳ ಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು. ದೈವಾನುಗ್ರಹ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಒಂದು ಸಂಕಲ್ಪ ಕರೆಕ್ಟಾಗಿರಲಿ. ಸುಮ್ಮನೆ ಇದು ಅದು ಈ ಕೆಲಸ ಆ ಕೆಲಸ ಅಂಥೇಳಿ ನೀವು ಎಲ್ಲವನ್ನು ಗೊಂದಲಮಯ ಮಾಡ್ಕೊಳ್ಳೋಕೆ ಹೋಗಬೇಡಿ. ಧನಯೋಗ ತುಂಬ ಚೆನ್ನಾಗಿದೆ. ಇಂದು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ನೀವು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿರ್ತಕ್ಕಂಥ ಒಂದು ದಿನ ಕೂಡದಾಗಿರುತ್ತೆ. ಇಂದು ಓಂ ಲೋಕಶಂಕರಾಯ ನಮಃ. ಓಂ ಲೋಕಶಂಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಚಿತ್ತಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಕುಂಭರಾಶಿಯವರಿಗೆ ಅನಿಸಿಕೆಗಳಿಗೆ ತಕ್ಕ ಫಲ ಸಿಗುತ್ತೆ. ಆತ್ಮವಿಶ್ವಾಸ ಇರಲಿ. ಅದ್ರ ಜೊತೆಗೆ ಇವತ್ತಿನ ದಿವಸ ಆಕಸ್ಮಿಕ ಧನಯೋಗ, ಆಕಸ್ಮಿಕ ಇವತ್ತು ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಮನೆ ಕಟ್ಕೊಳ್ಳೋ ಕೆಲಸ, ಭೂಮಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಆದರೆ ಪಾಲುದಾರಿಕೆ ವಿಚಾರದಲ್ಲಿ ಹುಷಾರಾಗಿರಿ. ಪ್ರೇಮ ವ್ಯವಹಾರಗಳ ವಿಚಾರದಲ್ಲಿ ಹುಷಾರಾಗಿರಿ. ತಂದೆ ತಾಯಿಗಳ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾನೂನು ವಿಷಯ ಇರ್ಬೋದು, ಪೂರ್ವಿಕರ ಆಸ್ತಿಯ ವಿಚಾರ ಇರ್ಬೋದು, ಇದರ ಬಗ್ಗೆ ಯಾರ್ದಾದ್ರೂ ಸಲಹೆ ತಗೊಳ್ಳಿ, ಯಾರಿಗಾದ್ರೂ ಮಾರ್ಗದರ್ಶನ ತಗೊಳ್ಳಿ. ನಿಮ್ಮ ನಿರ್ಣಯಗಳು ಬೇಡ, ಆತುರತೆ ಬೇಡ. ಗಂಡ ಹೆಂಡತಿಯರ ವಿಚಾರದಲ್ಲಿ ಸುಮ್ಮನೆ ಅನುಮಾನಗಳು ಬೇಡ. ಜೊತೆಗೆ ಗಂಡ ಹೆಂಡತಿಯರ ವಿಷಯದಲ್ಲೂ ಕೂಡ ಒಂದು ಸ್ವಲ್ಪ ಸಂತೋಷವಾಗಿ ಇದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಯಾತ್ರೆ ಯೋಗ ಅಂತ ಹೇಳುತ್ತೆ. ಉದ್ದಿಮೆದಾರರಿಗೆ ಯಂತ್ರಗಳ ರಿಪೇರಿ ಬರ್ತಕ್ಕಂಥ ಸಾಧ್ಯತೆ ಇಂದು ಕುಂಭರಾಶಿಯವರಿಗಿರುತ್ತೆ. ಈ ರಾಶಿಯವರು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಕಾಲಭೈರವಾಯ ನಮಃ. ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಚಿತ್ತಾ ನಕ್ಷತ್ರದ ಒಂದು ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ನಿಮಗೆ ನಿಮ್ಮ ಅನಿಸಿಕೆಗಳಿಗೆ ಮನ್ನಣೆ, ಜೊತೆಗೆ ಸ್ಥಾನ ಪಲ್ಲಟ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ನೀವು ಸ್ವಲ್ಪ ಯಾರೋ ನಿಮಗೆ ತೊಂದರೆ ಕೊಟ್ಟು ಆ ಸ್ಥಾನವನ್ನು ಪಕ್ಕದ ಸ್ಥಾನಕ್ಕೆ ಅಥವಾ ನಿಲ್ಲೋ ಡಿಮೋಷನು ಪ್ರಮೋಷನ್ ಏನೋ ಒಂದು ಆಗುತ್ತೆ. ಒಟ್ಟಿನಲ್ಲಿ ಸ್ಥಾನ ಪಲ್ಲಟ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಮಂಗಳ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಬರುತ್ತೆ. ಮನೆ ಕಟ್ಕೊಳ್ಳೋಕ್ಕೆ ವಿಘ್ನಗಳು ಬರ್ತಕ್ಕಂಥದ್ದು. ಸೈಟ್ ತೊಗೊಳಕ್ಕೆ ಹೋಗ್ತೀರಾ, ಭೂಮಿ ತೊಗೊಳಕ್ಕೆ ಹೋಗ್ತೀರಾ, ಅಥವಾ ಮಾರೋಕ್ಕೂ ಕೂಡ ಇಟ್ಟಿದ್ದೀರಾ. ಆ ವಿಚಾರವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ರಾಜಕೀಯವಾಗಿ ಪ್ರವೇಶ ಯೋಗ. ಮಹಿಳಾ ಡಾಕ್ಟರ್ಸ್ ಇರ್ಬೋದು, ಮಹಿಳಾ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಸಾಕಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಧರ್ಮಚಿಂತಕರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ಹಾಗೂ ಧರ್ಮ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ.
ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ವಾಹನ ನೀವೇ ನಡೆಸಿದ್ದೆ ಆದರೆ ಸ್ವಲ್ಪ ಜಾಗ್ರತೆಯಾಗಿ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.